ಕೋಟೆ ನಾಡಿನಿಗೆ ಮತ್ತೊಂದು ಗರಿಮೆಯನ್ನು ತಂದ ಬಾಲಕಿ ಅಂಕಿತಾ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಗಳಿಸುವುದರ ಮೂಲಕ ರಾಜ್ಯದಲ್ಲಿ ಜಿಲ್ಲೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಬಡತನದಲ್ಲಿ ಅರಳಿದ ಪ್ರತಿಭೆ ಈ ಅಂಕಿತಾ ಬಸಪ್ಪ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವ ಈ ಬಾಲಕಿ 625ಕ್ಕೆ 625 ಅಂಕಗಳನ್ನು ಗಳಿಸುವುದರ ಮೂಲಕ ರಾಜ್ಯದಲ್ಲಿ ಈ ವರ್ಷದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿದ ಏಕೈಕ ವಿದ್ಯಾರ್ಥಿನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾಳೆ. ಈ ಮಧ್ಯೆ ಅಂಕಿತಾ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ತನ್ನ ವಿದ್ಯಾಭ್ಯಾಸದ ಅಲ್ಪ ಸಮಯವನ್ನು ಅಭ್ಯಾಸದೊಂದಿಗೆ ಕಳೆದರು, ಶ್ರದ್ಧೆಯಿಂದ ಗಮನವಿಟ್ಟು ಅಭ್ಯಸಿಸುವುದಾಗಿ ತಿಳಿಸಿದರು ಮತ್ತು ಯಾವುದೇ ಒತ್ತಡಕ್ಕೆ ಒಳಗಾಗದೆ ಅಭ್ಯಸಿಸಬೇಕು ಎಂದು ವಿದ್ಯಾರ್ಥಿಗಳಿಗೆ ತಿಳಿಸಿದರು. ವಿದ್ಯಾರ್ಥಿಗಳು ತಿಳಿಯದ ವಿಷಯಗಳನ್ನು ಶಿಕ್ಷಕರೊಂದಿಗೆ ಸಮರ್ಪಕವಾಗಿ ಚರ್ಚಿಸಿ ಮನನ ಮಾಡಿಕೊಳ್ಳುವುದು ತುಂಬಾ ಮುಖ್ಯ. ಇದರಲ್ಲಿ ಸಹಕರಿಸಿದ ತನ್ನ ಮುರಾರ್ಜಿ ಶಾಲೆಯ ಮಳ್ಳಿಗೇರಿ ಮುಧೋಳ ತಾಲೂಕು ಶಿಕ್ಷಕ ಬಳಗಕ್ಕೆ ಅಭಿನಂದನೆಯನ್ನು ಸಲ್ಲಿಸಿದರು. ತಾನು ಭವಿಷ್ಯದಲ್ಲಿ ಉತ್ತಮ ದಕ್ಷ ಜಿಲ್ಲಾಧಿಕಾರಿಯ ಆಗುವ ಕನಸನ್ನು ಹೊಂದಿರುವುದಾಗಿ ತಿಳಿಸಿದರು. ಇದರೊಂದಿಗೆ ಮಕ್ಕಳಿಗೆ ಶಿಕ್ಷಣದ ಜೊತೆ ಮೌಲ್ಯಯುತವಾದ ನೈತಿಕ ಶಿಕ್ಷಣ ತುಂಬಾ ಮುಖ್ಯ. ಕೇವಲ ಅಂಕಗಳು ಜೀವನದ ಭವಿಷ್ಯವನ್ನು ನಿರ್ಧರಿಸುವುದಿಲ್ಲ, ಇದಕ್ಕಿಂತಲೂ ಮಿಗಿಲಾದದ್ದು ಸಾಧಿಸಲು ತುಂಬಾ ಇದೆ ಎಂದು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಿಸಿದರು. ಶರಣು ಚಿಮ್ಮಲಗಿ, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಹುನಗುಂದ. ಬಂದರೆ ಅವರ್ಸನ್ನು ನೋಡೋದಾದರೆ 3.5 ಅವರ್ಸ್ ಅಷ್ಟೇ ಸರ್. ನಾನು ಜಾಸ್ತಿ ಸ್ಟ್ರೆಸ್ ತೊಗೊಂಡು ಯಾವತ್ತೂ ಓದಿಲ್ಲ, ಪ್ರೆಷರ್ ಹಾಕೊಂಡು ಯಾವತ್ತೂ ಓದಿಲ್ಲ. ಒಂದು 3 ಗಂಟೆನೇ ಓದಿದ್ರು ಕೂಡ ಸೆಲ್ಫ್ ಡಿಸಿಪ್ಲಿನ್ಡ್ ಆಗಿ ಸೆಲ್ಫ್ ಸ್ಟಡಿ ಮಾಡ್ತಿದ್ದೆ ಸರ್. ಮತ್ತು ನಮ್ಮ ಟೀಚರ್ಸ್, ನಾನು ಹಾಸ್ಟೆಲಲ್ಲಿ ಇರೋದ್ರಿಂದ ಟೀಚರ್ಸು ತುಂಬಾ ಸಪೋರ್ಟಿವ್ ಆಗಿದ್ದರು. ಯಾವುದೇ ಕಾನ್ಸೆಪ್ಟ್ ಅರ್ಥ ಆಗಲಿಲ್ಲ ಅಂದರೂ ಕೂಡ ಯಾವುದೇ ಒಂದು ಸಮಯದಲ್ಲಿ ಹೋದರೂ ಕೂಡ ಅರ್ಥ ಮಾಡಿಸ್ಕೊಳ್ಳುವಷ್ಟು ಪೇಷನ್ಸು ಕೂಡ ಅವ್ರಿಗಿತ್ತು. ಸೊ ಅವರ ಒಂದು ಎಲ್ಲರ ಸಪೋರ್ಟ್ನಲ್ಲಿ, ನನ್ನ ತಂದೆ ತಾಯಿ ಸಪೋರ್ಟ್ನಲ್ಲಿ, ನಮ್ಮ ಪೂರ್ತಿ ಕ್ರೈಸ್ ಡಿಪಾರ್ಟ್ಮೆಂಟ್ ಅಂತಲೇ ಹೇಳ್ಬೋದು, ಪೂರ್ತಿ ಕ್ರೈಸ್ ಡಿಪಾರ್ಟ್ಮೆಂಟ್ ಅವರ ಹೋಲ್ ಸಪೋರ್ಟಿಂದ ಇವತ್ತು ಈ ರೀತಿ ಆಯಿತು ಸರ್. ಸ್ಕೂಲ್ ಬರ್ಗಿ ಅಂತ, ಇಲ್ಲೇ ನಮ್ಮ ಹಳ್ಳಿ ಪಕ್ಕ 3 ಕಿಲೋಮೀಟರ್ ಇರೋದು. ಸೊ ಆ ಸ್ಕೂಲಲ್ಲಿ ನಾನು ಪ್ರೈಮರಿ 5th ಸ್ಟ್ಯಾಂಡರ್ಡ್ವರೆಗೂ ಮುಗಿಸಿದ್ದು. ಅದಾದ ನಂತರ 6th ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಮೆಳ್ಳಿಗೇರಿ ತಾಲೂಕು ಮುಧೋಳಲ್ಲಿ ಓದಿದ್ದು. ಮುಂದಿನ ಫ್ಯೂಚರ್ ಬಗ್ಗೆ ಹೇಳೋದಾದ್ರೆ ಏನು ಮಾಡಬೇಕು ಅಂತ ನಿರೀಕ್ಷೆ ಆಸೆ ಇದೆ ಸರ್? ಫ್ಯೂಚರಲ್ಲಿ ಜಾಬ್ ಆಯಿತು, ನನ್ನ ಕರಿಯರ್ ಆಯಿತು, ಅದನ್ನು ನೋಡೋದಾದರೆ ನಾನು IAS ಆಫೀಸರ್ ಆಗಬೇಕು ಅಂತ ಇದೆ ಸರ್. ಈಗ PU ಸೈನ್ಸ್ ಮಾಡಿಕೊಂಡು ಆ ನಂತರ IAS ಆಫೀಸರ್ ಮಾಡುವಂಥ ಯೋಚನೆ ಇದೆ ಸರ್. ಇಂಪಾರ್ಟೆಂಟ್ ಅಲ್ಲ ಸರ್, ನಾವೇನು ಕಲಿತೀವಿ, ನಾವು ಯಾವ ರೀತಿಯ ಮೌಲ್ಯಯುತವಾದಂಥ ಶಿಕ್ಷಣವನ್ನು ಪಡ್ಕೊಳ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. 625 ಯಾರು ಬೇಕಿದ್ರೂ ಮಾಡ್ಬೋದು, ಹೇಗೆ ಬೇಕಿದ್ರೂ ಮಾಡ್ಬೋದು, ಆದರೆ ಅಂಕ ಇಂಪಾರ್ಟೆಂಟ್ ಇಲ್ಲ ಅಂತ ಅಲ್ಲ, ಅದರ ಜೊತೆಗೆ ಮೌಲ್ಯಯುತವಾದ ಶಿಕ್ಷಣ ಕೂಡ ಇಂಪಾರ್ಟೆಂಟು. ಅಂಕ ಬರಲಿಲ್ಲ ಅನ್ನೋದಕ್ಕೆ ಯಾವುದೇ ರೀತಿಯಾದ ಡಿಪ್ರೆಷನ್ಗೆ ಹೋಗುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಜೀವನದಲ್ಲಿ ಇದು ಮೊದಲನೇ ಸ್ಟೆಪ್ ಮಾತ್ರ. ಜೀವನ ನಮಗಿನ್ನೂ ತುಂಬ ಹೇಳ್ಕೊಡುತ್ತೆ. ಜೀವನದಲ್ಲಿ ನಾವಿನ್ನೂ ತುಂಬ ಸಾಧಿಸೋದು ಬಾಕಿ ಇದೆ. ಇದು ಬಿಗಿನಿಂಗ್ ಅಷ್ಟೇ. ಬಿಗಿನಿಂಗಲ್ಲಿ ಸ್ವಲ್ಪ ತೊಂದರೆ ಆಗೋದು ಸಹಜನೇ, ಇಲ್ಲ ಅಂತ ಅಲ್ಲ. ಸೊ ಚೆನ್ನಾಗಿ ಪರ್ಸೆಂಟೇಜ್ ಮಾಡಿದವ್ರಿಗೆ ಕಂಟಿನ್ಯೂ ಮಾಡಿ ಅಂತ ಹೇಳ್ತೀನಿ. ಯಾರು ಸ್ವಲ್ಪ ಕಡಿಮೆ ಆಗಿದೆ ಅವರು ಇನ್ನು ಸ್ವಲ್ಪ ಫೋಕಸ್ ಮಾಡಿ ಚೆನ್ನಾಗಿ ಮಾಡಿ ಅಂತ. ಸುಕ್ಷೇತ್ರ ಕೂಡಲ ಸಂಗಮದಲ್ಲಿ ಬಸವ ಜಯಂತಿಯ ಪ್ರಯುಕ್ತ ಶ್ರೀ ಬಸವ ಜಯ ಮೃತ್ಯುಂಜಯ ಮಹಾಸ್ವಾಮಿಗಳ ಉಪಸ್ಥಿತಿಯಲ್ಲಿ ಬಸವ ಜಯಂತಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಬಸವಣ್ಣನವರ ಪುತ್ಥಳಿಗೆ ಪೂಜೆ ಕಾರ್ಯಗಳನ್ನು ಸಮರ್ಪಿಸಿ ಪುಷ್ಪನಮನಗಳನ್ನು ಸಲ್ಲಿಸಿ ಬಸವಣ್ಣನವರ ಜಯಕಾರದೊಂದಿಗೆ ನೇರವಾಗಿ ಸಂಗಮನಾಥನ ಸನ್ನಿಧಾನಕ್ಕೆ ತೆರಳಿ ಅಲ್ಲಿ ಬಸವಣ್ಣನವರ ಪುತ್ಥಳಿಯನ್ನು ಒಳಗೊಂಡ ತೇರನ್ನು ಗ್ರಾಮಸ್ಥರು ಎಳೆದರು. ವಿಶ್ವಮಾನವ ಬಸವಣ್ಣನವರಿಗೆ ಜಯವಾಗಲಿ, ಮನುಕುಲಕ್ಕೆ ಜಯವಾಗಲಿ ಎಂಬ ಘೋಷವಾಕ್ಯಗಳನ್ನು ಕೂಗಿದರು. ನಂತರ ಪೂಜ್ಯರು ಬಸವ ಐಕ್ಯ ಮಂಟಪಕ್ಕೆ ತೆರಳಿ ಬಸವಣ್ಣನವರ ಕೆಲವು ವಚನಗಳನ್ನು ಪಠಿಸಿದರು. ನಂತರ ಮಾತನಾಡಿದ ಬಸವ ಜಯ ಮೃತ್ಯುಂಜಯ ಮಹಾಸ್ವಾಮಿಗಳು, ನಾಡಿನಾದ್ಯಂತ ಬಸವ ಜಯಂತಿ ಆಚರಿಸುವುದರ ಜೊತೆಗೆ ಬಸವಣ್ಣನವರ ಆಚಾರ ವಿಚಾರಗಳನ್ನು ನಾಡಿಗೆ ತಿಳಿಸುವ ಕಾರ್ಯ ಕೈಗೊಳ್ಳಬೇಕಾಗಿದೆ. ಬಸವಣ್ಣನವರ ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಆಚರಣೆಗೆ ತರುವುದು ಬಹಳ ಮುಖ್ಯವಾಗಿದ್ದು, ಆಗ ಮಾತ್ರ ಬಸವ ತತ್ವದ ಪ್ರಾಮುಖ್ಯತೆ ತಿಳಿಯುವುದು ಎಂದು ತಿಳಿಸಿದರು. ಇದರ ಮಧ್ಯೆ ಬಸವಣ್ಣನವರ ವೇಷದಲ್ಲಿ ಬಂದ ಪುಟಾಣಿ ಮಕ್ಕಳು ಎಲ್ಲರ ಗಮನ ಸೆಳೆದರು. ಶರಣು ಚಿಮ್ಮಲಗಿ, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಹುನಗುಂದ. ಜಗದ ಜನರಿಗೆಲ್ಲ ವಿಶ್ವದ ಸಮಗ್ರ ಕ್ರಾಂತಿಯ ನಾಯಕರಾದ, ಭಾರತದ ಭಾಗ್ಯವಿದಾತರಾದ, ಕರ್ನಾಟಕದ ಕುಲ ದೈವರಾಗಿರ್ತಕ್ಕಂಥ ಬಸವಣ್ಣನವರ ಜಯಂತ್ಯೋತ್ಸವದ ಶುಭಾಶಯಗಳು. ಬಂಧುಗಳೇ, ನಾವೆಲ್ಲರೂ ಬಸವ ಜಯಂತಿಯನ್ನು ಶ್ರದ್ಧೆ ಭಕ್ತಿಯಿಂದ ಆಚರಣೆ ಮಾಡೋ ಜೊತೆಯಲ್ಲಿ ಸ್ವಲ್ಪ ಆದರೂ ತತ್ವಗಳನ್ನು ಆಚರಿಸೋ ಪ್ರಯತ್ನವನ್ನು ನಾವೆಲ್ಲರೂ ಸಹ ಮಾಡಬೇಕಾಗಿದೆ. ವಿಶ್ವಗುರು ಬಸವಣ್ಣನವರು ಜಗತ್ತಿನ ಅನಿವಾರ್ಯತೆಗೆ ಭಾಳ ದೊಡ್ಡ ಶಕ್ತಿ ಅಂದರೆ ಬಸವಣ್ಣವರು. ನಮ್ಮ ಎಲ್ಲ ಸಮಸ್ಯೆಗಳಿಗೆ ಅನಿವಾರ್ಯ ಪರಿಹಾರ ಅಂದರೆ ಬಸವಣ್ಣನ ಬಿಟ್ಟರೆ ಬೇರೆ ಗತಿ ಇಲ್ಲ.
ಬಸವಣ್ಣವ್ರನ್ನ ಧರ್ಮಗುರು ಅಂತೇಳಿ ಪಡೆದುಕೊಂಡಂಥ ನಾವೇ ಭಾಗ್ಯಶಾಲಿಗಳು. ಹಾಗಾಗಿ ಇಡೀ ಕನ್ನಡ ಜನತೆ ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದ SFS ಶಾಲೆಯ ವಿದ್ಯಾರ್ಥಿಯಾದ ಮಂಡಲಗಿರಿ ಗ್ರಾಮದ ಅಮರ್ ಎಸ್ ಪೊಲೀಸ್ ಪಾಟೀಲ್ 625ಕ್ಕೆ 606 ಅಂಕಗಳೊಂದಿಗೆ 97% ಫಲಿತಾಂಶ ಹೊಂದಿದ್ದು ಶಾಲೆಗೆ ಹಾಗೂ ಕುಕನೂರು ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದಿರುತ್ತಾನೆ. ಭವಿಷ್ಯದಲ್ಲಿ UPSC ಪರೀಕ್ಷೆ ಬರೆಯುವ ಕನಸನ್ನು ಹೊಂದಿದ್ದು SSLCಯ ಸಾಧನೆಗೆ ಶಾಲೆಯ ಶಿಕ್ಷಕರ ಮಾರ್ಗದರ್ಶನ ಹಾಗೂ ಮನೆಯ ವಾತಾವರಣ ಮತ್ತು ಪಾಲಕರ ಸಹಕಾರವೇ ಪ್ರಮುಖ ಕಾರಣ ಎಂದು ತಿಳಿಸಿದರು. ಖುಷಿ ಅನ್ಸುತ್ತೆ ರೀ. 97% ಯಾವ ರೀತಿ ನೀನು ಅಭ್ಯಾಸ ಮಾಡಿದ್ವಿ? ಹಂಗಂತ ನಾವು ಜಾಸ್ತಿ ಏನು ಓದಿಲ್ಲ ರೀ. ನಮ್ಗೆ ಎಷ್ಟು ಆಗ್ಬೇಕು ಅಷ್ಟೇ ಓದಿವಿ. ಜಾಸ್ತಿ ಸ್ಟ್ರೆಸ್ ತೊಗೊಂಡೆಲ್ಲ ಓದಿಲ್ಲ. ಅಷ್ಟಿಷ್ಟು ಓದ್ಬೇಕಂತ ಏನಿಲ್ಲ, ಅರ್ಥ ಮಾಡ್ಕೊಂಡು ಓದಿವಿ ಅಷ್ಟೇ ರೀ. ಯಾರ್ದು ಮಾರ್ಗದರ್ಶನ ನಿಮಗೆ? ನಾವು ಯೂಟ್ಯೂಬ್ ಒಳಗೆ ಚೆನ್ನಾಗಿ ನೋಡ್ತಿದ್ವಿ ಯೂಟ್ಯೂಬ್ ಕ್ಲಾಸಸ್ ಜಾಸ್ತಿ ಕೇಳಿವಿ. ಅದೇ ಭಾಳ ಹೆಲ್ಪ್ ಆಗೈತೆ ರೀ. ಮನೇಲಿ ತಂದೆ ತಾಯಿದು ಅವರು ಸಾಥ್ ಕೊಟ್ಟಾರ, ಯಾವ ರೀತಿ ಪ್ರೋತ್ಸಾಹ ಕೊಟ್ಟಾರ, ನೋಡಲಿ ಮಾಡಲಿ ಅಂತೇಳಿ. ಅವ್ರೇನು ಮೊಬೈಲ್ ಯೂಸ್ ಮಾಡೋದನ್ನ ತಪ್ಪು ಅಂತ ಹೇಳಿಲ್ಲ. ಮುಂದಿನ ನಿಮ್ಮ ಗುರಿ? UPSC ಬರಿಬೇಕಂತ ಐತ್ರಿ. ನಿಮ್ಮ ಶಾಲೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಶಾಲೆ ಚೆನ್ನಾಗೈತೆ ರೀ. ಚೆನ್ನಾಗಿ ಟೀಚರ್ಸ್ ಅದಾರ, ಫ್ಯಾಕಲ್ಟಿ ಚೆನ್ನಾಗೈತಿ. ತುಂಬ ಚೆನ್ನಾಗಿ ಹೇಳ್ತಾರೆ ಟೀಚರ್ಸ್ ಕೂಡ. ಎಲ್ಲ ಸಬ್ಜೆಕ್ಟ್ನ ಕವರಪ್ ಮಾಡ್ತಾರೆ ಅಷ್ಟೇ ಹೇಳಿ. ಮುಂದಿನ ವಿದ್ಯಾರ್ಥಿಗಳಿಗೆ ಅಂದರೆ ನಿಮ್ಮ ಜೂನಿಯರ್ಸಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಜಾಸ್ತಿ ಓದ್ಬೇಕು. ಸೀನಿಯರ್ಸ್ ಒಂದಿಷ್ಟು ಜನ ಹೇಳ್ತಾರೆ ಅಷ್ಟೊತ್ತು ಓದ್ರಿ ಅದೆಲ್ಲ ತಲೆ ಕೆಡಿಸ್ಕೊಬಾರ್ದು. ತಮ್ಗೆ ಎಷ್ಟು ಕೆಪಬಿಲಿಟಿ ಐತೆ ಅಷ್ಟೇ ಓದ್ಬೇಕು. ಮೊಬೈಲ್ ಇತ್ತಂದ್ರೆ ಅವ್ರ ಹತ್ರ ಅದನ್ನ ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕು. ಎಲ್ಲೆಲ್ಲಿ ಏನೇನು ಸೋರ್ಸ್ ಸಿಗ್ತಾವೆ ಎಲ್ಲ ತೊಗೊಂಡು ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕು ರೀ. ಮಗನ ಸಾಧನೆಗೆ ತಂದೆ ಸಿದ್ದನಗೌಡ ಪೊಲೀಸ್ ಪಾಟೀಲ ಹಾಗೂ ತಾಯಿ ಸಾವಿತ್ರಮ್ಮ ಪೊಲೀಸ್ ಪಾಟೀಲ ಸಂತಸ ವ್ಯಕ್ತಪಡಿಸಿದ್ದು, ಮಗನಿಗೆ ಓದಿನ ವಿಷಯಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ನೀಡಿದ್ದು ಈ ಸಾಧನೆಗೆ ಪ್ರಮುಖ ಕಾರಣವಾಗಿದೆ ಹಾಗೂ ಮಗನ ಸಾಧನೆ ಮನೆಯಲ್ಲಿ ಸಂತಸದ ವಾತಾವರಣ ಮೂಡಿಸಿರುತ್ತದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಮಲ್ಲಯ್ಯ ಗದುಗಿನ ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕುಕನೂರು. ನಮಗೂ 97% ಮಾಡಿದ್ರೆ ನಮ್ಗೆ ಖುಷಿ ಏನೇ ರೀ. ಯಾಕಂತಂದ್ರೆ ಅವನು ಸ್ಟಡಿ ಮಾಡ್ತಿದ್ದಾರೆ. ಯಾವ ರೀತಿ ಅಂದ್ರೆ ಒಂದು ಪ್ಲ್ಯಾನ್ ಹಾಕ್ಕೊಂಡಿದ್ದೆ ಈ ಥರ ಅಂಥೇಳಿ. ಬಟ್ ಈ ಫೋನಲ್ಲಿ ಅವನು ಕ್ಲಾಸಸ್ ತುಂಬ ಕೇಳ್ತಿದ್ದಾರೆ. ಅವ್ನು ಕೇಳುವಾಗ ನಾವು ಅಬ್ಸರ್ವ್ ಮಾಡ್ತಿದ್ವಿ, ಅವ್ನು ಕ್ಲಾಸ್ ಕೇಳ್ತಾನೆ ಅಥವಾ ಬೇರೆ ಏನು ನೋಡ್ತಿದ್ದಾನೆ ಅಂತೇಳಿ. ಹಂಗಾಗಿ ನಾವು ಕ್ಲಾಸ್ ಕೇಳ್ತಾನೆ ಅನ್ನೋ ಕಾನ್ಫಿಡೆಂಟ್ ಇತ್ತು. ನಾವು ಸಪೋರ್ಟ್ ಮಾಡಿದ್ವಿ ಫೋನ್ ನೋಡಲಿಕ್ಕೆ ಅವನಿಗೆ. ಹಂಗಾಗಿ ಅವನು ಒಂದು ಒಳ್ಳೆ ಗುರಿ ಸಾಧನೆ ಮಾಡಿ ಇದಾಗ್ತಾನೆ. ನಾನು ಟಾರ್ಗೆಟ್ ಅವ್ನು 98 ಕೊಟ್ಟಿದ್ದೆ ಆ್ಯಕ್ಚುಲಿ ರೀ. ಬಟ್ ಇನ್ನೂ 1% ಕಡಿಮೆ ಮಾಡಿದ್ದಾನೆ. ಮುಂದೆ ಏನು ಅಚೀವ್ಮೆಂಟ್ ಮಾಡ್ಬೇಕು ಮಗ ಅನ್ಕೊಂಡಿದ್ದಾನೆ? ಅವ್ನು ಇವಾಗ ಸೈನ್ಸ್ ಮಾಡಲಿಕ್ಕೆ ನಾವು ಅವನ ಜೊತೆ ಮಾತಾಡಿದ್ವಿ. ಬಟ್ ಮೊದಲು ಅವ್ನು ಏನು ಕೇಳಿದ್ವಿ ನಾವು, ಏನು ಮಾಡ್ತೀಯ ಅಂತೇಳಿ. ಸೈನ್ಸ್ ಹೇಳಿದಾನೆ. ಹಂಗೆ 2 ವರ್ಷ ಸೈನ್ಸ್ ಮಾಡಿಸ್ಬಿಟ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನೆಲ್ಲ ಬರಲಿಕ್ಕೆ ಟ್ರೈ ಮಾಡ್ತೀವಿ. ನನ್ನ ಮಗ ಇದನ್ನೇ ಮಾಡ್ಬೇಕು ಅದನ್ನೇ ಮಾಡ್ಬೇಕಂತ ಏನಿಲ್ಲ, ಆಪ್ಷನ್ ಅವನಿಗೆ ಬಿಟ್ಟಿದ್ದೀನಿ ನಾನು. ಯಾಕಂದರೆ ಓದೋನು ಅವನು. ಈಗ ನಮ್ಮ ಒತ್ತಡಕ್ಕೆ ಅವ್ನು ಓದಕ್ಕೆ ನಾವು ಹೇಳಿದ್ದು ಮಾಡಿದ್ರೆ ಅವ್ನು ಓದೋಕ್ಕೆ ಅವ್ನಿಗೆ ಇದು ಇರಬೇಕಲ್ರಿ. ಅದಕ್ಕೆ ಆಪ್ಷನ್ ಅವನೇ ಏನಾದರೂ ಡಿಸೈಡ್ ಮಾಡಲಿ. ಕಾಯಕ ಯೋಗಿ ಬಸವಣ್ಣನವರ ಜಯಂತಿ ಹಾಗೂ ಮಹಾಸಾಧ್ವಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನವರ ಜಯಂತಿ ತಾಲೂಕಿನ ಹಲವೆಡೆಗಳಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ತಾಲೂಕಿನ ಮಂಡಲಗಿರಿ ಗ್ರಾಮದ ಬಸವ ಜಯಂತಿ ಪ್ರಯುಕ್ತ ಎತ್ತುಗಳ ಮೆರವಣಿಗೆ ಹಾಗೂ ಮಹಾಸಾಧ್ವಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನವರ ಜಯಂತಿಯ ಪ್ರಯುಕ್ತ ಅವರ ಬೃಹತ್ ಭಾವಚಿತ್ರದ ಮೆರವಣಿಗೆಯನ್ನು ಗ್ರಾಮದ ಸರ್ವಧರ್ಮೀಯರು ಸೇರಿಕೊಂಡು ಅದ್ದೂರಿಯಿಂದ ಆಯೋಜನೆ ಮಾಡಿದರು. ಗ್ರಾಮದಲ್ಲಿರುವ ಶ್ರೀ ಗಾಳಿ ದುರ್ಗಾದೇವಿ ದೇವಸ್ಥಾನದ ಹತ್ತಿರ ಭಾರತೀಯ ಜನತಾ ಪಕ್ಷದ ಕೊಪ್ಪಳ ಜಿಲ್ಲಾಧ್ಯಕ್ಷ ನವೀನ ಗುಳಗಣ್ಣನವರು ಎತ್ತುಗಳಿಗೆ ಹಾಗೂ ಹೇಮರೆಡ್ಡಿ ಮಲ್ಲಮ್ಮನವರ ಬೃಹತ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮೆರವಣಿಗೆಗೆ ಚಾಲನೆ ನೀಡಿದರು. ಶ್ರೀ ಗಾಳಿ ದುರ್ಗಾದೇವಿ ದೇವಸ್ಥಾನದಿಂದ ಪ್ರಾರಂಭಗೊಂಡ ಮೆರವಣಿಗೆಯು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಕೆಂಪುಕೆರೆ ಬಸವಣ್ಣ ದೇವಸ್ಥಾನದ ಹತ್ತಿರ ಸಂಪನ್ನಗೊಂಡಿತು. ಮೆರವಣಿಗೆಯಲ್ಲಿ 100 ಮುತ್ತೈದೆಯರು ಪೂರ್ಣಕುಂಭ ಹೊತ್ತು ಮೆರವಣಿಗೆಯಲ್ಲಿ ಪಾಲ್ಗೊಂಡರು. ನಂತರ ಅನ್ನದಾಸೋಹದ ಮಹಾಪ್ರಸಾದ ಆಯೋಜನೆ ಮಾಡಲಾಯಿತು. ಈ ವೇಳೆಯಲ್ಲಿ ಗ್ರಾಮದ ರೆಡ್ಡಿ ಸಮಾಜದವರು, ರೈತ ವರ್ಗದವರು ಹಾಗೂ ಇನ್ನಿತರರು ಪಾಲ್ಗೊಂಡಿದ್ದರು. ಮಲ್ಲಯ್ಯ ಗದುಗಿನ ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕುಕನೂರು.
ಕುರಿ ಕಾಯಿಸಲು ಹೋದ ಸಮಯದಲ್ಲಿ ವಿದ್ಯುತ್ ತಗುಲಿ ಕುರಿಗಾಹಿ ಸಾವನ್ನಪ್ಪಿದ ಘಟನೆ ಕುಕನೂರು ತಾಲೂಕಿನ ಚಿಕ್ಕೇನಕೊಪ್ಪ ಗ್ರಾಮದಲ್ಲಿ ಗುರುವಾರ ಸಂಜೆ ವೇಳೆ ಸಂಭವಿಸಿದೆ. ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಚಿಕ್ಕೇನಕೊಪ್ಪ ಗ್ರಾಮದ ಸರ್ವೆ ನಂಬರ್ 151ರಲ್ಲಿ ಕುರಿ ಮೇಯಿಸುತ್ತಾ ಕುರಿಮರಿಗಳಿಗೆ ಆಹಾರವಾಗಿ ಗಿಡದ ಕೊಂಬೆಗಳನ್ನು ಕತ್ತರಿಸಲು ಕುರಿಗಾಹಿ ಮುಂದಾದಾಗ ಪಕ್ಕದಲ್ಲಿಯೇ ಹಾದು ಹೋಗಿರುವ ರೆನ್ಯೂ ಕಂಪನಿಯ ಪವನಶಕ್ತಿಯ 440 kV ವಿದ್ಯುತ್ ತಂತಿ ತಗುಲಿ ಕುರಿಗಾಹಿ ಮೃತಪಟ್ಟಿದ್ದು, ಮೃತರನ್ನು ಚಿಕ್ಕೇನಕೊಪ್ಪ ಗ್ರಾಮದ ಈರಪ್ಪ ಹುಚ್ಚಪ್ಪ ಕುರಿ 55 ವರ್ಷ ಎಂದು ಗುರುತಿಸಲಾಗಿದೆ. ಗುರುವಾರ ಸಂಜೆ ಕುರಿಗಾಹಿ ಮನೆಗೆ ಬಾರದೇ ಇರುವುದನ್ನು ಅರಿತ ಮನೆಯವರು ಹುಡುಕಾಟ ಮಾಡಿದ್ದಾರೆ. ರಾತ್ರಿ 12 ಗಂಟೆಯ ವೇಳೆಗೆ ಕುರಿಗಾಹಿ ಈರಪ್ಪ ಮೃತ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ ಎಂದು ಗ್ರಾಮಸ್ಥರು ತಿಳಿಸಿರುತ್ತಾರೆ. ವಿಷಯ ತಿಳಿಯುತ್ತಿದ್ದಂತೆ ಘಟನಾ ಸ್ಥಳಕ್ಕೆ ಕುಕನೂರು ತಹಸೀಲ್ದಾರರಾದ ಅಶೋಕ್ ಶಿಗ್ಗಾವಿ, ಯಲಬುರ್ಗಾ ಪೊಲೀಸ್ ವೃತ್ತ ನಿರೀಕ್ಷಕ ಮೌನೇಶ್ವರ ಪಾಟೀಲ, ಕುಕನೂರು ಪೊಲೀಸ್ ಠಾಣಾ PSI ಟಿ ಗುರುರಾಜ, ಗ್ರಾಮ ಲೆಕ್ಕಾಧಿಕಾರಿ ಹಾಗೂ ಗ್ರಾಮಸ್ಥರು ಸ್ಥಳದಲ್ಲಿಯೇ ಇದ್ದು ಪವನಶಕ್ತಿ ಕಂಪನಿಯವರು ಗ್ರಾಮಸ್ಥರು ಖಂಡಿಸಿ ಕಂಪನಿಯ ವಿರುದ್ಧ ಪ್ರತಿಭಟನೆ ನಡೆಸಿದ್ದು, ವಿಂಡ್ ಪವರ್ ಕಂಪನಿಯವರು ಬೇಕಾಬಿಟ್ಟಿಯಾಗಿ ವಿದ್ಯುತ್ ತಂತಿ ಕಂಬಗಳನ್ನು ಅಳವಡಿಸಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿರುತ್ತಾರೆ. ಕುಕನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತದೆ. ಲಿಂಗರಾಜ್ ದೊಡ್ಮನಿ, ಕಲ್ಯಾಣ ಕರ್ನಾಟಕ ಕ್ರೈಮ್ ಬ್ಯೂರೋ, ಕೊಪ್ಪಳ. ಸಾಮೂಹಿಕ ವಿವಾಹಗಳನ್ನು ಮಾಡುವುದರಿಂದ ಬಡವರಿಗೆ ವರದಾನ ಎಂದು ಗಜೇಂದ್ರಗಡದ ಕಾಲಜ್ಞಾನಿಮಠ ಶರಣಬಸವ ಸ್ವಾಮಿ ಹೇಳಿದರು. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಮಂಡ್ಲಮರಿ ಗ್ರಾಮದ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವ ಹಾಗೂ 9 ಜೋಡಿ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು, ಇಂದಿನ ಆಧುನಿಕ ಯುಗದಲ್ಲಿ ಸಾಮೂಹಿಕ ವಿವಾಹಗಳನ್ನು ಮಾಡುವುದರಿಂದ ಬಡವರಿಗೆ ವರದಾನವಾಗಿದೆ. ಇಂತಹ ಕಾರ್ಯಕ್ರಮಗಳು ಹೆಚ್ಚಾಗಿ ಮದುವೆ ಮಾಡಬೇಕು. ಬರಗಾಲದಲ್ಲಿ ಅದ್ದೂರಿಯಾಗಿ ಮದುವೆ ಮಾಡಿ ಸಾಲದ ಹೊರೆ ಹೊರಬಾರದು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಮಕ್ಕಳಿಯ ಶಿವಾನಂದ ಮಠದ ಶಿವಾನಂದ ಮಹಾಸ್ವಾಮಿಗಳು, ಹುಡೇಜಾಲಿಯ ವೀರಯ್ಯ ಹಿರೇಮಠ್, ತರ್ಲಕಟ್ಟಿ ಗ್ರಾಮದ ಅಂದಯ್ಯ ಸ್ವಾಮಿ ಶಿರೋಳಮಠ್, ಸಂಗಪ್ಪ ಸಾಹುಕಾರ್, ಶೇಖರಗೌಡ ಗುಮ್ಗೆರ, ಮಂಡ್ಲಮರಿ ಗ್ರಾಮ ಪಂಚಾಯತಿ ಸದಸ್ಯರುಗಳಾದ ಸೋಮಲಿಂಗಪ್ಪ ಕುರಿ, ಹೊಲಿಯಮ್ಮ ಹರಿಜನ್ ಹಾಗೂ ಗ್ರಾಮದ ಗುರು ಹಿರಿಯರು ಸೇರಿದಂತೆ ಮತ್ತಿತರರು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಶ್ರೀಕಾಂತ್ ಗೌಡ ಮಾಲಿ ಪಾಟೀಲ್, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಯಲಬುರ್ಗಾ. ಕದಂಬರ ಆಳುವ ಕಾಲಕ್ಕೆ ಅದೇ ಕದಂಬರ ಕಲ್ಲು ಈ ಮಂಡಲಮರಿಯ ಬಂದೈತೆ ಅಂದ ಅದು ಕದಂಬರಾಯ ಅನ್ನುವಂಥ ಲಿಂಗ ರೆಡಿಯಾಗಿ ಕುಂತೈತಿ. ಅದಕ್ಕೆ ಉಡಿ ಹಚ್ಚಿರು ಒಡೆದಿಲ್ಲ ಅಂದ್ರ ಅದು ಕಲ್ಲಿನೊಳಗೆ ಏನಿದೆಪ್ಪ ಅಂದ್ರ ಸೀಸ, ಲೋಹ, ತಾಮ್ರ ಅಂತ ಬರ್ತಾವಲ್ಲ, ಹಂಗ ಅದು ಕಲ್ಲು ಗಟ್ಟಿ ಐತಿ ಭಾಳ. ಯಾಕೆ ಗಟ್ಟಿ ಐತಂದ್ರ ಅದು ಪರಮಾತ್ಮನ ಭೇಟಿಯಾಗಿ ಬಂದ್ರೆ ಅದು ಗಟ್ಟಿ ಆಗೈತಿ. ಅದಕ್ಕೆ ನಿಮ್ಮ ಮಂಡಲ ಮರಿಯೊಳಗೆ ನೀವು ಅದನ್ನ ನೋಡಿ ಭೇಟಿ ಆಗಿಬಿಟ್ರೆ ಸಾಕು. ಅದ್ರ ಮಗ್ಳು ಒಂದು ಹನುಮಂತನ ಕುಂದಿರಿಸಿಬಿಡೋಣ. ನಿಮ್ಮ ಗ್ರಾಮಕ್ಕೆ ಮಾರುತೇಶ ಕದಂಬರಾಯ ದಕ್ಷಿಣಕ್ಕೆ ಕುಂದಿರ್ತಾರ. ಉತ್ತಮವಾದಂಥ ದೇವಸ್ಥಾನ ಆಗ್ತಾವ. ಗ್ರಾಮ ಬೆಳಿತೈತೆ, ಅಭಿವೃದ್ಧಿ ಆಗ್ತೈತೆ. ಹಂಗ ಇಲ್ಲಿ ಸಸಿ ಶಿಶು ಕಷ್ಟ, ಮಕ್ಕಳಿಗೆ ರೋಗ ಐತೆ. ಶ್ರಾವಣ ಮಾಸದೊಳಗೆ ಆ ಹುಳ ಹುಪ್ಪಡಿ ಬೀಳ್ತೈತೆ ಪೀಕಿಗೆ. ಆ ಪೀಕಿಗೆ ಹುಳ ಹುಪ್ಪಡಿ ಬಿದ್ದಾಗ ನೀವು ಯಾವ ಎಣ್ಣೆ ಹೊಡೆದ್ರು ಹೋಗಂಗಿಲ್ಲ. ಏನು ಕದಂಬರಾಯ ಅದಾನಂದಿರಲ್ಲ, ಅದಕ್ಕೆ ಜಗ್ಗಿ ಒಂದು 11 ಕೊಡ ನೀರು ಸುರುರಿ. ಅದ ನೀರು ಹತ್ಕೊಂಡು ನಿಮ್ಮ ಹೊಲ್ದಾಗ ಬಡೀರಿ. ಹೊಲ್ದಾಗ ಒಂದು ಹುಳ ಇದ್ರೆ ಬಂದು ನನಗೆ ಮಾತಾಡ್ಸಿ.